ಹೊತ್ತು ಬಂದವನೆ ಎಲ್ಲಿ ಹಾಳಕ್ಕೆ ಹೋಗಿದ್ನೋ ಒಂದು ವಾರ 15 ದಿವಸ ದುಡ್ಡು ಇರ್ಲಿಲ್ವೇನೋ ಎಲ್ಲೊಂದು ದುಡ್ಕೊಂಬರಕ್ಕೆ ಹೋಗ್ಯವನಿ. ಇವತ್ತು ಬಂದಿದ್ದಾನೆ ನೋಡು ಮನೆ ಹಾಳ ಬಾರೋ, ನಿನ್ನಿಂದಲೇ ನನ್ನ ಜೀವನ ಹಾಳಾಗಿದ್ದು ಬಾರೋ. ನಿನ್ನಿಂದಲೇ ಕಣೋ ನನ್ನ ಜೀವನ ಹಾಳಾಗಿದ್ದು, ನಿನ್ನಿಂದಲೇ. ಓ ದೀಪು ಪುಟ್ಟ, ಬಾ 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 ಬಾ. ದೀಪು ಪುಟ್ಟ, ನಾನು ಕಾಯ್ತಾ ಇದ್ದೇನೋ ಅಲ್ವಾ? ಯಾವಾಗ ಬಂದೆ ಊರಿಂದನಾ? ನಿಂದು ಫೋನ್ ಮಾಡಿದ್ರೆ ಫೋನ್ ಹೋಗ್ತಿರ್ಲಿಲ್ಲ. ಏನು ಮಾಡ್ಕೊಂಡಿದ್ದೋ ಮನೆ ಹಾಳ? ನನ್ನ ಜೀವನನ ಹಾಳು ಮಾಡಿ ಬೆಂಕಿ ಇಕ್ತಲ್ಲ, ನಿನ್ನಿಂದಲೇ ಕಣೋ ನನ್ನ ಜೀವನ ಹಾಳಾಗಿದ್ದು. ಅಯ್ಯೋ, ಇವಾಗಿನ ಬರ್ತಾ ಇದ್ದೀನಿ ಜಸ್ಟ್ ಬೆಂಗಳೂರಿಂದನ. ನೀನು ಈ ರೀತಿ ನನಗೆ ಬಂದಿದ ತಕ್ಷಣ ಏನೋ ಫೂಲ್ ಮಾಡ್ತಾ ಇದೆಯಾ? ಯಾಕೆ ಎದುರಿಸ್ತಾ ಇದೆಯಾ? ಹಾಂ, ಯಾಕಮ್ಮ ದೀಪು ಎದುರಿಸ್ತಾ ಇದೆಯಾ ನನಗೆ? ಏಪ್ರಿಲ್ ಫುಲ್ ಆಗಿಬಿಟ್ಟಿದೆ ಬಿಡು. ಏಪ್ರಿಲ್ ಇನ್ನೂ ನೆಕ್ಸ್ಟು 2026ಕ್ಕೆ ಏಪ್ರಿಲ್ ಬರುತ್ತಲ್ಲ, ಆವಾಗ ಬೇಕಾದ್ರೆ ನೀನು ನನಗೆ ಫುಲ್ ಮಾಡುವಂತೆ. ಇವಾಗ ಫುಲ್ ಮಾಡಿಬಿಡ, ಇವಾಗ ಆಲಿ ಏಪ್ರಿಲ್ ಹೊರಟೋಗ್ಬಿಟ್ಟಿದೆ. ಏಯ್, ನಾನೇನು ಏಪ್ರಿಲ್ ಫುಲ್ ಮಾಡ್ತಾ ಇಲ್ಲ, ನಿಜಾನೇ ಹೇಳ್ತಾ ಇರೋದು. ನನ್ನ ಜೀವನ ಹಾಳಾಗೋಯ್ತು ಕಣೋ, ನಿನ್ನಿಂದ ಹಾಳಾಗೋಯ್ತು. ಇವತ್ತು ನಾನು ಎಷ್ಟು ಚೆನ್ನಾಗಿರ್ತಿದ್ದೆ, ಹೆಂಗಿರ್ತಿದ್ದೆ, ತೀರಾ ಮದುವೆ ಆಗಲಿಲ್ಲ ಅಂದರೆ ಹಂಗೆ ಇರ್ತಿದ್ದೆ. ಹಿಂಗೆ ಯಾಕೆ ಮಾಡೋಕೆ ಹೋದೆ? ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡಿದೆ ನೀನು? ನೀನೇನು ಉದ್ಧಾರ ಆಗಲ್ಲ ಕಣೋ. ಏಯ್, ಏನಾಗೈತೆ ನಿನಗೆ? ಇವಾಗಿನ ಬೆಂಗಳೂರಿಂದ ಬರ್ತಾ ಇದ್ದೀನಿ, ಬಂದಿದ್ದ ತಕ್ಷಣ ಏನು ಹಿಂಗಾಡ್ತಾ ಇದೆಯಾ? ನಾನಿಗೇನೋ ತಮಾಷೆ ಮಾಡ್ತಾಳೆ ಅಂದರೆ ಇಷ್ಟೊಂದು ದುರ್ಕಂಬ್ತಾ ಇದೆಯಾ? ಬಂದಿದ್ದ ತಕ್ಷಣ ಈ ಸೈಡ್ ಬಿಡಿಲಿ, ನನ್ನ ಮನೆ ಹತ್ರ ಹೋಗ್ಬೇಕು, ಫಸ್ಟು ನಮ್ಮ ಅಮ್ಮನ ಹತ್ರ ಮಾತಾಡಬೇಕು. ಬಿಡಲ್ಲ ಕಣೋ, ಬಿಡಲ್ಲ. ನನ್ನ ಜೀವನ ಹಾಳು ಮಾಡಿ ಬೆಂಕಿ ಇಕ್ತ. ನನ್ನ ಫ್ರೆಂಡು ಒಳ್ಳೆನು ಮಸ್ತಾಗೈತೆ, ಹಂಗೈತೆ ಹಿಂಗೈತೆ ಅಂತೇಳಿ ಬೊಗ್ಲಾಡ್ತಿದ್ದಲ್ಲ, ಯಾತು ಬದನೆಕಾಯಿನೂ ಇಲ್ಲ ಕಣೋ, ಒಂದು ಯಾತು ಇಲ್ಲ ಮನ್ಯಾಳ, ಏನೂ ಇಲ್ಲ ಕಣೋ, ಏನಿಲ್ಲ. ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ದಲ್ಲ. ನನ್ನ ಜೀವನ ಹಾಳು ಮಾಡಿದೆ ನೀನು, ಹಾಳು ಮಾಡಿದೆ ನನ್ನ ಜೀವನನ. ನಾನು ಹೆಂಗೋ ಇರ್ತಿದ್ದೆ, ನನ್ನ ಜೀವನ ಹಾಳು ಮಾಡಿಬಿಟ್ಟೆ. ಮನೆ ಹಾಳಾಗುವಾಗ ನನ್ನ ಜೀವನ ಹಾಳು ಮಾಡಿಬಿಟ್ಟಲ್ಲೋ. ಒಂದು ಯಾತು ಬದನೆಕಾಯಿನೂ ಇಲ್ಲ ಅಲ್ಲಿ, ಸುಟ್ಟು ಬದನೆಕಾಯಿ ಒಣಗಿ ಉಳಕ್ಕೆ ಬದನೆಕಾಯಿನೂ ಇಲ್ಲ ಕಣೋ. ಒಂದು ಯಾವ ಆಸ್ತಿ ಇಲ್ಲ, ದುಡ್ಡು ಇಲ್ಲ, ಎಂಥದ್ದು ಇಲ್ಲ. ಅವನ ಬಾಯಿಂದ ಅವನೇ ಹೇಳ್ದ ಕಣೋ, ಅವನೇ ಹೇಳ್ದ. ಬಿಡು ನೋಡಿ, ಈಗ ನಾನು ತೀರ್ಕೊಂಡು ಕೊಟ್ಟಿದ್ದೀನಿ ಅಂದರೆ ಏನಿಲ್ಲ, ಇನ್ನು ಇವಾಗಿನ ಬರ್ತಾ ಇದ್ದೀನಿ ಶುಭ ಮಸ್ತು ಅಂತ. ನಾನು ಜಾಸ್ತಿ ತಲೆ ತಿನ್ಬೇಡ ನೀನು. ನಮಗೇನೇನು ಗೊತ್ತಿತ್ತೆ, ನಾನು ಗೊತ್ತಿರೋದು ಹೇಳ್ದೆ. ನಮಗೇನು ಗೊತ್ತು ಹಿಂಗೆಲ್ಲ ಆಗೈತೆ ಎಂಬುದು. ಅದೇನು ನಾನು ಮಾತಾಡ್ತೀನಿ, ಬಿಡೋ, ಒಯ್ಬೇಡ ನೋಡು, ಬಿಡೇಲೆ. ಅಯ್ಯೋ 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 ಮನಿಯಾಳಿ, ಅಯ್ಯೋ ನಮ್ಮ ಹುಡುಗ ಈಗಿನ ಗೊತ್ತಾ ಇದ್ದಾನ, ಅವ್ನು ಹಿಡ್ಕೊಂಡು ಹೋಯ್ತಾ ಇದ್ದಲ್ಲೇ. ಅಯ್ಯೋ ಅಯ್ಯೋ ಬಿಡೇ ಬಿಡೇ ಬಿಡೋ ಬಿಡಲೆ, ಬಿಟ್ರೆ ಸರಿ ನೋಡು. ಅವನಿನ್ನ ಈಗಿನ ಗೊತ್ತಾ ಇದ್ದಾನೆ. ಅವತಾರ ಆಡ್ತೀಯ ನೀನು. ಇವ್ರದ್ದೇನಿತ್ತು ಪಾಪ, ಇವ್ರ ತಾಯಿ ಮಗಳದೇನು ಕೇಳಲ್ಲ, ಬಗೆಹರಿಸಲ್ಲ. ಇಲ್ಲಿ ಬಂದು ಆಗ್ಲೆಲ್ಲ ಗಲಾಟೆ ಮಾಡ್ತಾರೆ, ಆಡ್ಕೊಂಬರಿ ಸರಿಯಾಗಿ. ಅವ್ರು ನಿನ್ಕೊಂಡು ನೋಡಿ ನಮ್ಮನ್ನು ನೋಡಿ ನಗಾಡಂಗೆ ಮಾಡ್ತಾರಲ್ಲ. ಅಲ್ಲ, ನಗಾಡಂಗೆ ಮಾಡ್ತಾ ಇದ್ದಾರೆ ನಮ್ಮನ್ನು ನೋಡಿ. 4 ಜನ ನಿನ್ಕೊಂಡು ನೋಡಿ ನಗ್ಬೇಕು ನಮ್ಮನ್ನ, ಹಂಗೆ ಮಾಡ್ತಾ ಇದ್ದಾರೆ ತಾಯಿ ಮಗಳಿಬ್ರಿಗೂ. ಇವ್ರಿಗೇನು ಮಾಡೋಕ್ಕೆ ಕೆಲಸ ಐತಾ ಇಲ್ವಾ ಕೇಳಲ್ಲ ಪಾಪ, ಹೇಳ್ತೀನಿ. ಅಲ್ಲಿ ಕಮಂಡ್ಯರು ಇವ್ರಿಗೇನು ಮಾಡಕ್ಕೆ ಬದುಕಿದ್ರಿಂದ ಮಾಡ್ತಿರ್ಲಿಲ್ಲ, ಬೇವರ್ಸಿ ಮುಂಡ್ಯಾರ. ತೆಗೆ ಬಿಡಲೇ, ಬಿಡೆ ಬಂದ ಮನೆಯಾಳ ಬಂದ. ನಮ್ಮ ಹುಡುಗಿ ಜೀವನ ಹಾಳು ಮಾಡಿ ಬೆಂಕಿ ಇಕ್ಕಲ್ಲು, ಹಾಳು ಮಾಡ್ದಲ್ಲು. ನಮ್ಮ ಈ ದಣಮೈ ನೋಡಿ ನನ್ನ ದುಡ್ಡು ಇಟ್ಕೊಂಡು ಹೋಯ್ತಾ ಇದ್ದಾಳೆ ಇಲ್ಲಿ ನೋಡಲ್ಲಿ. ಸುಮ್ಮನೆ ಬಿಟ್ರೆ ಸರಿ ನೋಡು. ಅಲ್ಲ, ಇವನಿಂದಲೇ ನಮ್ಮ ಹುಡುಗಿ ಜೀವನ ಹಾಳಾಗಿದ್ದೇನು, ಬರ್ಲಿ ಅಂತ ಕಾಯ್ತಿದ್ದೆ. ಅಷ್ಟೈತೆ ಇಷ್ಟೈತೆ, ನನಗೊಂದು 1 ಲಕ್ಷ ಕೊಟ್ಟಿದ್ದೆ, 2 ಲಕ್ಷ ಕೊಟ್ಟಿದ್ದೆ ಅಂತ ಹೇಳೋನು. ಇವಾಗ ಯಾತಾಯ್ತೋ ಯಾತಿಲ್ವಂತ ಕಣೋ, ಸುಳ್ಳು ಹೇಳಿ ಮದುವೆ ಆಗ್ಯವನು ಕಣೋ. ನಮ್ಮ ಅಮ್ಮನಿನ ಅಂತಾರಿಗೆ ತಗೊಂಡೋಗಿ ಕೆಡವುದಲ್ಲು. ನಿನಗೆ ಬುದ್ಧಿ ಐತೆ ಎಂಬನೇ ಇಲ್ಲೇ ಅಂಬನು. ನಾನು ಯಾತಕ್ಕೆ ಕೇಳೋಣ? ನನಗೆ ಕೊಟ್ಟಿರೋದು ಹೇಳ್ದೆ. ನಿಮಗೆ ಇಷ್ಟ ಇದ್ರೆ ಕೊಡಬೇಕಾಗಿತ್ತು, ಕಷ್ಟ ಆದರೆ ಸುಮ್ಮನೆ ಆಗಬೇಕಾಗಿತ್ತು. ನನ್ನೇನು ಕೇಳ್ತಾ ಇದ್ರೆ ನನ್ನ ಕೇಳಬೇಡ್ರಿ ನೀವು. ನನಗೆ ಇಷ್ಟ ಇದ್ರೆ ನೀವು ಕೊಡಬೇಕಾಗಿತ್ತಿಲ್ಲ, ನಾನು ಸುಮ್ಮನೆ ಆಗಬೇಕಾಯ್ತು ಮುಚ್ಕೊಂಡು. ನಮ್ಮನ್ನು ನೀವು ಕೇಳೋ ಅಂಥದ್ದೇನಿಲ್ಲ. ನನ್ನ ಕೇಳೋ ಅಂಥದ್ದೇನಿಲ್ಲ. ನೀವು ನಿಮ್ದೇನೈತೆ ನೀವು ಅಷ್ಟು ನೋಡ್ಕೊಂಡು ಇರೋದು ಕಲ್ಕೊಡ್ರಿ. ನನ್ನೇನು ಕೇಳಬೇಡ್ರಿ ನೀವು. ಕಣೋ, ನಿನ್ನಿಂದಲೇ ಕಣೋ ನನ್ನ ಮಗಳ ಜೀವನ ಹಾಳಾಗಿದ್ದು, ನಿನ್ನಿಂದಲೇ ಕಣೋ. ನೀನೇ ಕಣ ಅವನ್ನ ಕರ್ಕೊಂಬಂದಿದ್ದ. ಅವ್ನು ಮಾಟ ನೋಡಿರ್ಲಿಲ್ಲ, ನಾವು ತಿಕ್ಕ ನೋಡಿರ್ಲಿಲ್ಲ ಅವಂದ. ಇವಳೆ ಬಿಡೆ ದೀಪ, ಸುಮ್ಮನೆ ಒಳ್ಳೆ ಮಾತು ನಂಗೆ ಹೇಳ್ತೀನಿ, ಬಿಟ್ರೆ ಸರಿ ನೋಡು. ಒಯ್ಬೇಡ ಅವ್ನ ಯಾಕೆ ಹೋಯ್ತೀಯೇ? ಇನ್ನು ಈಗಿನ ಬಂದವನು ಅವನು. ಒಯ್ಬೇಡ ಕಣೆ ನೀನು. ಅದೇನು ಕೂಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೆಮಾನ. ಯಾರು ನನ್ನ ಕರ್ಕೊಂಬಾರೆ ಊರಾಗಿ. ಈಗ ನಾವು ಒಂದು ಹೆಣ್ಣು ಗಂಡು ಇದ್ದಿತ್ತಾಗೆ ಹೇಳ್ತೀವೆಲ್ಲ ಗೊತ್ತಾಗುತ್ತೆ. ನನ್ನ ಜೀವನ ಹಾಳು ಮಾಡಿರೋದ್ಕಲ್ವೇ ಇವನು ಇಷ್ಟು ದಿನ ಊರು ಬಿಟ್ಟು ಹೋಗಿರೋದು. ನನ್ನ ಜೀವನ ಹಾಳು ಮಾಡ್ದ. ಹಾಳು ಮಾಡಿರೋದಕ್ಕೆ ಬಿಟ್ಟು ಓಡೋಗಿರೋದು ಇವನು. ನಾನು ಯಾಕೆ ಊರು ಬಿಟ್ಟು ಓಡೋಣ? ನಾನು ಹೋಗಿದ್ದು ಬ್ಯಾರೆದ್ಕೆ, ನಿನಗಿನ್ನೂ ಗೊತ್ತಿಲ್ಲ. ನಾನು ಹೋಗಿದ್ದು ಯಾಕೆ ಅಂದರೆ ನಾನು ಇವತ್ತು ನನಗೆ ಇಲ್ಲಿ ನೋಡಿ ಅದೃಷ್ಟನ ಸಹಿಸ್ಕೆಮಕ್ಕಾಗ್ತಿರ್ಲಿಲ್ಲ. ನಾನು ಇಷ್ಟಪಟ್ಟಿರೋ ಅಂಥ ಹುಡುಗಿ ನನ್ನ ಕಣ್ಣು ಮುಂದೆ ಬಂದು ಇಲ್ಲೇ ಇದ್ದಾಳೆ ಅಂದರೆ ನೋಡಿ ನನಗೆ ಎದ್ದಾಗ ಬೈನಾಗ ಸಹಿಸ್ಕೆಮಕ್ಕಾಗ್ದಿಲ್ಲದಕ್ಕೆ ನಾನೆಲ್ಲ ಬೆಂಗಳೂರು ಕಡೆಗೆ ಅದೇ ಹೋಗಿದ್ದು. ಒಂದು 15 ದಿನ ದುಡ್ಕೊಂಬರೋಣ ಅಂತ ಹೇಳಿ 15 ದಿನಕ್ಕೆ ಮರಿತೀನಿ ಅತ್ಲಾಗೆ, ಹೆಂಗತ್ಲಾಗೆ ಸಮಾಧಾನ ಮಾಡ್ಕೊಂತೀನಿ. ಏನು ಅವಳೇನೇನು ದೊಡ್ಡಿದ್ದಲ್ಲ ಅಂತೇಳಿ ನಾನು ಒಂದು 15 ದಿನ ಬೆಂಗಳೂರು ಕಡೆಗೆ ಹೋಗೋಣ ಅಂತ ಹೋಗಿದ್ದು. ಹೋಯ್ತೆಲ್ಲ ಬಂದಾಗಿಂದ ನಾನು ಎಲ್ಲೋಡು ತಿರ್ಕೊಂಡು ಕೊಟ್ಟಿದ್ರೆ ಏನಿಲ್ಲ ನೀನು ಚಟ್ನಿ ಕಾಪಾಳಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ದೌಡೆಗಳ ಒಲ್ಲೆಲ್ಲ ಲಳಗಳ ಉದ್ರ ಬಿಡ್ಬೇಕು. ಹೋಯ್ತಾಳೆ. ನಾನಿನ್ನ ಈಗಿನ ಬಸ್ನಾಗ ಬೋಗ್ತಾ ಇದ್ದೀನಿ, ಸಾಕೋದಂಗಾಗೈತೆ ನನಗೇನೆ. ಅಲ್ಲಿ ಹೋಯ್ತಾವಳಿ
ಏಯ್ ನಿನ್ನ ಯಾರಾಗಂದಿದ್ರು ನೀನ ತಾನೆ ಅವ್ನು ಬಂದಿದ ತಕ್ಷಣ ನಿನ್ನೆ ಪ್ರಜಿ ನನ್ನ ಮದುವೆ ಆಗೋದು ನಿನ್ನೆ ಪ್ರಜಿ ಮದುವೆ ಆಗೋದು ಅಂತ ಹೇಳಿದ್ದು ನನಗೆ ಇದ್ದಿರೋದು ಹೇಳ್ದೆ ಇವಾಗ ಹೋಗಿರೋದು ನನಗೇನು ಗೊತ್ತು ಎಲ್ಲನ ಐತೆ ಐತೆ ಅಂತೆಲ್ಲ ಹೇಳ್ತಿದ್ರು ಅದಕ್ಕೆ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ ನನ್ನೇನು ಕೇಳ್ತೀರಿ ನೀವು ನನ್ನೇನು ಕೇಳೋ ಅಂಥದ್ದೇನಿಲ್ಲ ನೀವು ಇವ್ರದ್ದು ಬಗೆಹರಿಯಲ್ಲಮ್ಮ ತಾಯಿ ಎಲ್ಲದಲ್ದ ಏ ಜೇಕ ಏ ಚೋಡಮ್ಮ ಸುಮ್ಮನಿರೇ ತಾಯಿರ ಅದು ಯಾಕೆ ಹಂಗೆ ಗುದ್ದಾಡ್ತೀರ ಆಸೆಲಿ ಈಸೆಲಿ ಯಾರನ್ನ ಏನು ಅನ್ಕಮ್ಮನ ಅಲ್ಲಿ ನೋಡವ್ರೆಲ್ಲ ನೋಡಿ ನಗ್ತಾರಿ ಯಾಕ್ರೆ ಅಮ್ಮಯ್ಯ ದೀಪು ಸುಮ್ಮನಿರ್ರಿ ಮರಮ್ಮ ನಿನ್ನಿಂದ ನನ್ನ ಜೀವನ ಹಾಳಾತು ಅಂತೇಳಿ ನಮ್ಮ ಹುಡುಗ ಪಾಪ ಬೆಂಗಳೂರಿಂದ ಈಗ ಬರ್ತಾ ಇದ್ದಾನೆ ಹಿಡ್ಕೊಂಡು ಹೋಯ್ತಾಳಲ್ಲ ದೀಪ ಅಂಬಳು ಬಂದು ಅವ್ನು ತಿರ್ಕೊಂಡು ಕೊಟ್ಟಿದ್ರಳು ಮರ್ಯಾದೆ ಎಲ್ಗೆ ಹೋಗೋದು ಬತ್ತಿದಂಗೆ ಹೋಯ್ತಾಳೆ ಹಂಗೆಲ್ಲ ಒಯ್ಬೇಡ ನಿಂದ ಅದೇನು ನಾಲ್ರನ್ನ ಕರ್ಕೊಂಬ ನಾವು ಹಾಳು ಮಾಡಿದ್ವ ಏನೋ ನಾವು ಹೇಳ್ತೀವಿ ನಾನು ಹೇಳ್ದೆ ಅವಾಗ ಕೇಳ್ಕೊಂಬಂದಕ್ಕೆ ಹೇಳಿದ್ಕೆ ನೀನು ಏನಂತ ಬಗ್ದೆ ಇಲ್ಲ ನಾನು ಅವನ್ನೇ ಮದುವೆ ಆಗೋದು ನನಗೆ ಅವನೇ ಬೇಕು ನನಗೆ ಪ್ರದಿನೇ ಬೇಕು ಯಾತು ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಪ್ರದಿನೇ ಮದುವೆ ಆಗೋದು ಅಂತ ಬಗ್ಲಿಳು ಇವಾಗ ನೋಡು ಹೆಂಗೆ ಮಾತಾಡ್ತಾಳೆ ನೀನು ಬೋಲೆ ಇದ್ರ ಅಂತ ಕಣೆ ನಮ್ಮ ತಲೆಗೆ ತಂದೆಳಿತೀಯಲ್ಲ ನಮ್ಮನ್ನ ನಿಷ್ಠುರ ಮಾಡ್ತೀಯಲ್ಲ ಅದಕ್ಕೆ ಮತ್ತೆ ಹೆಣ್ಣು ಗಂಡು ಸವಸ್ತಾಗೆ ಯಾರಿಗೂ ಹೇಳ್ಬಾರ್ದು ಯಾರನ್ನೂ ತಲೆ ಹಾಕ್ಬಾರ್ದು ಹೆಣ್ಣು ಗಂಡು ಅಂತ ಹೇಳಿ ಹೇಳೋದು ನಾ ಬಿಡಾತ ಮಾಡ್ಕೊಂಡು ತಿಂತಾರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ಏನೋ ಒಂದು ಈ ಒಳ್ಳೇದು ಮಾಡಕ್ಕೆ ಹೋದ್ರೆ ನಮಗೆ ತಿರುಗಿ ಈಗಿನ ಲೌಡಿ ಮುಂಡೆಯರು ಅವ್ರ ಮನೆ ಹಾಳಾಗುವಾಗ ಅಲ್ಲ ನಾವೇನೋ ಒಳ್ಳೇದು ಮಾಡ್ತೀವಿ ಏನೇನು ಅತಿ ಮಾಡ್ತಾ ಇದ್ದಾರೆ ತಾಯಿ ಮಗಳಿಬ್ರು ನಾನು ಬಿಡು 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 ಅಂತ ಸುಮ್ಮನಿದ್ದಂಗೆಲ್ಲ ನೀವು ಹಾಳು ಮಾಡಿದ್ಕೆ ನೀನೇ ನಾನು ನೋಡ್ಕೋಬೇಕು ಇವತ್ತು ನಮಗೆ ನೀನೇ ತಂದು ಹಾಕ್ಬೇಕು ನಿನ್ನಿಂದಲೇ ನನ್ನ ಜೀವನ ಹಾಳಾಗಿದ್ದು ಲೈ ಹೋಗಿ ನಾನು ಯಾಕೆ ನಿನ್ನ ಜೀವನ ಹಾಳು ಮಾಡೋದು ನಾನು ಯಾಕೆ ತಂದು ಹಾಕೋಣ ಹೋಗಿ ಕಟ್ಕೊಂಡಿರೋನು ಕೇಳೋದು ನಾನೇ ನೀನು ಹೇಳಿದ್ನಿ ಅವತ್ತೇ ನಾನು ಬರ್ಕೊಟ್ಟಿದ್ನಿ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ನಿ ನಿನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೆ ಅಗ್ರಿಮೆಂಟ್ ಏನೋ ನಾನು ಮಾಡಿಕೊಟ್ಟಿದ್ರಿ ನೀನು ಕೇಳು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿ ಕೇಳು ನೀನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರೆ ಮಾತ್ರ ನೀನು ಕೇಳ್ಬೇಕು ಸುಮ್ಮನೆ ಮಾತಾಡ್ಬೇಡ ನೀನು ನೋಡಿ ಹೇಳಿರ್ತೀನಿ ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲಲ್ವ ಅಪ್ಪಾರ ಮುಂಡೆ ನಾನು ಒಳ್ಳೆ ಮನೆ ಸೇರಿಸ್ತೀನಿ ಅಂತ ಒಂದು ಸೇರಿಸ್ತೆ ಕಣಪ್ಪ ಒಳ್ಳೆ ಮನೆ ಸೇರಿಸ್ತೀನಿ ಚಂದಕ್ಕಿರೋ ಮನೆಗೆ ಸೇರಿಸ್ತೀನಿ ನೀನು ಚೆನ್ನಾಗೈತೆ ಮನೆ ಅತ್ತೆ ಮಾವ ಎಲ್ಲ ಒಳ್ಳೆಯರು ವಜ್ರ ವೈಡೂರ್ಯ ದೊಡ್ಡ ಬಂಗಾರ ಒಳ್ಳೆ ರೀತೈತೆ ಅಂತ ಮನೆ ಸೇರಿಸಿದ್ಯಾ ನನ್ನ ಮಗಳನ್ನ ನಾನೆಲ್ಲ ಒಳ್ಳೆ ಮನೆ ಸೇರಿಸ್ತೀನಿ ನಾನೆಲ್ಲ ಒಳ್ಳೆ ಮನೆ ಸೇರಿಸ್ತೀನಿ ಅಂದಂದು ಹಾಳು ಮಾಡ್ಬಿಟ್ಟೆ ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟೆ ಹಾಳು ಮಾಡಿರಿ ನೀನು ನಿಮ್ಮ ಅಮ್ಮ ಸೇರ್ಕೊಂಡು ಹಾಳು ಮಾಡಿರಿ ನಾವೇನು ಹಾಳು ಮಾಡಿಲ್ಲ ಸುಮ್ಮನೆ ನಮ್ಮನ್ನು ತಲೆ ತಿನ್ಬೇಡ ನನಗೆ ತಲೆ ನೋಯ್ತೈತೆ ಸುಮ್ಮನಿರತ್ತ ಹೋಗ್ಲಿ ಈಗ ಕೆತ್ತ ಸಿಬ್ರೆ ಹೊರ್ತು ನಾ ಬರಲ್ಲ ಕೆತ್ತಕ್ಕೆ ಹೋಗ್ಬೇಡ ಅಲ್ಲಿ ಬಿಟ್ಟು ಹಾಕ್ಬೇಕು ಸುಮ್ಮನೆ ಆಗ್ಬೇಕು ಅದೇನು ನೋಡ್ಕೊಂಬಂದು ಸುಮ್ಮನಿರತ್ತ ಇಲ್ಲ ಇವನಿಂದಲೇ ಮನೆ ನಿಂದಲೇ ನನ್ನ ಜೀವನ ಹಾಳಾಗಿದ್ದು ಏನು ಬರಲಿ ಅಂತ ಕಾಯ್ತಿದ್ದೆ ನಿನ್ನಿಂದಲೇ ಕಣೋ ಹೋಗೋ ನಿನ್ನ ಮಕ್ಕ ನೋಡೋಕ್ಕಾಗಲ್ಲ ಒಯ್ಬೇಕು ನೀನು ಬಂದೆಡ್ಕೆ ಹಿಡ್ಕೊಂಡು ಹೋಗ್ಬೇಕು ಅಂತ ಇತ್ತು ಒಯ್ದೇ ಬಿಟ್ಟಿದ್ದೀನಿ ಹೋಗು ಅಷ್ಟೇ ಹೋಗಿ ಒಯ್ದಿದ್ದೀನಿ ಮನೆ ನನ್ನ ಜೀವನ ಹಾಳಾಯಿತು ಕಣೋ ಹಾಳಾಯಿತು ನಿನ್ನಿಂದಲೇ ನನ್ನ ಜೀವನ ಹಾಳಾಯಿತು ಬೇಡ ಮತ್ತೆ ಹಾಳಾಗಿ ಹೋದ್ರೆ ಹೋಗುತ್ತೆ ಬಾ ಹೋಗೋಣ ಏನು ಮಾಡೋಣ ಇವಾಗ ಎಷ್ಟು ಬಡ್ಕೊಂಡ್ರು ಆಗೋದೇನಿಲ್ಲ ಆಗೋದಾಗ್ಬಿಟ್ಟೈತೆ ಇವಾಗ ಇಷ್ಟೇ ನಾವು ಬಡ್ಕೊಂಡೇನೇ ಮಾಡ್ಕೊಂಡ್ರು ಅಷ್ಟಕ್ಕಷ್ಟೇ ಏನು ಮಾಡೋಕ್ಕಾಗಲ್ಲ ಹೊಂದ್ಕೋಬೋದು ಇವಾಗ ಇವ್ನು ಒದ್ದೆಡ್ಕೆ ಜೀವನ ಸರಿಯಾಗುತ್ತೆ ಹಿಂಗಾಗುತ್ತೆ ಅಂತ ಏನೂ ಆಗಲ್ಲ ಆಗೋದಷ್ಟೇ ಆಗೋದಾಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು